ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರ್ತೀರ. ಎಸ್, ನಾನಿವತ್ತು ನನ್ನ ಮೀಶೋ ಕಾರ್ಗೋ ಆ್ಯಂಡ್ ಪ್ಯಾಂಟ್ಸ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಪ್ಯಾಂಟ್ಸ್ಗಿಂತ ಕಾರ್ಗೋಸೇ ಜಾಸ್ತಿ ಇದೆ. ಐ ಮೀನ್ ಜೀನ್ಸ್ಗಿಂತ ಕಾರ್ಗೋಸೇ ಜಾಸ್ತಿ ಇದೆ. ನನಗೆ ಕಾರ್ಗೋಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಎಸ್, ಆಲ್ರೆಡಿ ಟಾಪ್ ವೇರು ಮತ್ತು ಮೀಶೋ ಹಾಲ್ ಎರಡೂ ಮಾಡಿದ್ದೀನಿ. ಇನ್ನು ಯಾರ್ಯಾರು ಆ ವಿಡಿಯೋ ನೋಡಿಲ್ಲೋ ಬೇಗ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತು ನಾನಿವಾಗ ಮೀಶೋ ಬಾಟಮ್ ವೇರ್ ಅಂದರೆ ಕಾರ್ಗೋಸ್ ಮತ್ತು ಜೀನ್ಸ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಸ್, ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಮೊದಲನೇ ಪ್ಯಾಂಟ್ ನೀವು ಆಲ್ರೆಡಿ ನೋಡಿರ್ತೀರ. ಅಕ್ಕನ ಬ್ಲಾಗಲ್ಲಿ, ನನ್ನ ಬ್ಲಾಗಲ್ಲಿ ನೋಡಿರ್ತೀರ. ಅವಳು ಕಾರ್ ತೊಗೊಳಕ್ಕೆ ಹೋಗಿದ್ವಲ್ಲ ನಾವು, ಆವಾಗ ನಾನು ಹಾಕಿದ್ದೆ ಔಟ್ಫಿಟ್ಟು, ಫುಲ್ ಔಟ್ಫಿಟ್ ಹಾಕಿದ್ದೆ. ಬಟ್ ಅದ್ರದ್ದು ಜೀನ್ಸ್ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದು ನಾನು ತುಂಬಾ, ಇದು 26 ಸೈಜು ನಂದು. ಬಟ್ ಆದ್ರೂ ತುಂಬ ಲೂಸ್ ಇತ್ತು ಅಂತ ಸ್ಟಿಚ್ ಹಾಕ್ಸಿದ್ದೀನಿ ಸೈಡಲ್ಲಿ. ಸೊ ಇದು ವೈಟ್ ಕಲರು. ಇದು ಡೆನಿಮ್ ಮೆಟೀರಿಯಲ್ ಬಂದು ಡೆನಿಮ್. ಇದು ಫ್ಯಾಬ್ರಿಕ್ ಅಲ್ಲ, ಇದು ಡೆನಿಮ್ ಜೀನ್ಸ್ ಅಂತಾರೆ ಇದಕ್ಕೆ. ಆ್ಯಂಡ್ ನನಗಿದು ಯಾಕಂದರೆ ನಾನು ಸ್ವಲ್ಪ ಹೈಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ, ಸ್ವಲ್ಪ ತಿನ್ನಿ ಇರೋದ್ರಿಂದ ಇದು ನನಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ತುಂಬ ಜನ ಕಮೆಂಟ್ ಹಾಕಿದ್ವಿ ಇದ್ರದ್ದು ಲಿಂಕ್ ಕೊಡಿ ಅಂತ. ನಾನೀಗ ಲಿಂಕ್ ಅಂದರೆ ಪಕ್ಕದಲ್ಲಿ ಫೋಟೋ ಹಾಕೋದಕ್ಕಾಗೋದಿಲ್ಲ. ನಿಮ್ಗೇನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ಇದ್ರದ್ದು ಕಲರು ವೈಟು ಮತ್ತು ಮೆಟೀರಿಯಲ್ಲು ಡೆನಿಮ್ ಜೀನ್ಸ್ ಅಂತಾರೆ. ಸೊ ಇದು ನನ್ನ ಮೊದಲನೇ ಪ್ಯಾಂಟ್, ಪ್ಯೂರ್ ವೈಟ್. ಆ್ಯಕ್ಚುಲಿ ನನಗೆ ವೈಟ್ಸ್ ಅಂದರೆ ತುಂಬಾ ಇಷ್ಟ ಜಾಸ್ತಿ. ಸೊ ಇಲ್ಲಿಟ್ಟಿತ್ತು, ಸಾರಿ. ಸೊ ನನ್ನ ನೆಕ್ಸ್ಟ್ ಪ್ಯಾಂಟ್, ಇದು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಅಚ್ಚುಮ್ಮ ಅದು ಡ್ರೆಸ್ ಲಿಂಕ್ ಹೇಳಕ್ಕೆ ಹೇಳಿ ಅಂತ. ಆ್ಯಂಡ್ ಇದ್ರದ್ದು ಲಿಂಕ್ ನಾನು ಹಾಕಿರ್ತೀನಿ. ಐ ಮೀನ್ ಬೇಕು ಅಂದರೆ ಕಮೆಂಟ್ ಹಾಕಿ ಲಿಂಕ್ ಕಳಿಸ್ತೀನಿ. ಸೊ ಇದು ಪ್ಯೂರ್ ಕಾಟನ್ನು. ಆ್ಯಂಡ್ ಇದು ಸ್ಟ್ರೆಚಬಲ್ ಇದೆ. ಇಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ, ಏನೋ ಇಟ್ಟಿದ್ದೀನಿ ಪಾಕೆಟಲ್ಲಿ. 2 ಪಾಕೆಟ್, 4 ಪಾಕೆಟ್ ಇದೆ ಟೋಟಲ್ ಇದರಲ್ಲಿ. ಆ್ಯಂಡ್ ಕೆಳಗಡೆ ಈ ಥರ ಟೈಪ್ ಇದೆ. ಎಸ್, ಸೊ ಇದು ನಾನು ಒಂದೇ ಸಲ ಹಾಕಿದ್ದು. ಕೊರಗಜ್ಜ ಟೆಂಪಲ್ಗೆ ಹೋಗಿದ್ನಲ್ಲ ಆವಾಗ ಹಾಕಿದ್ದು. ಎಸ್, ಇದು ನನ್ನ ಸೆಕೆಂಡ್ ಪ್ಯಾಂಟ್. ಆ್ಯಂಡ್ ನೆಕ್ಸ್ಟ್ ನನ್ನ ಮೂರನೇ ಪ್ಯಾಂಟ್. ಮಳೆ ಸ್ಟಾರ್ಟ್ ಆಯಿತು ಗೈಸ್. ಸೊ ನನ್ನ ಮೂರನೇ ಪ್ಯಾಂಟ್ ಟ್ರೌಸರ್. ಇದು ಒಂದು ಪ್ಯಾಂಟೇ 800. ನಂಗೆ ತುಂಬ ಇಷ್ಟ ಆಯಿತು. ಇದು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು ಇದನ್ನು. ಸೊ ಟೋಟಲು 1 2 3 6 ಪಾಕೆಟ್ಸ್ ಇದೆ. 6 ಪಾಕೆಟ್ಸ್ ಇದೆ. ಇಲ್ಲಿ 2, ಸೊ ಇಲ್ಲಿ 2, ಇಲ್ಲಿ ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಒಂದು 6 ಪಾಕೆಟ್ಸ್ ಇದೆ. ಆ್ಯಂಡ್ ಇದ್ರದ್ದು ಮೆಟೀರಿಯಲ್ ನನಗೆ ಅಷ್ಟು ಗೊತ್ತಾಗಲ್ಲ. ಬಟ್ಟೆಗಳದ್ದು ಮೆಟೀರಿಯಲ್ಸ್ ಅಷ್ಟು ಹೇಳೋದಕ್ಕೆ ಬರಲ್ಲ, ಕೆಲವೊಂದು ಬರುತ್ತೆ. ಆ್ಯಂಡ್ ಕೆಳಗಡೆ ಈ ಥರ ಕೊಟ್ಟಿದೆ. ಸೊ ಎಸ್, ಇದ್ರದ್ದು ಪ್ರೈಸ್ 800 ಸಮಥಿಂಗು. ನಿಮ್ಗೆ ಬೇಕು ಯಾವ ಪ್ಯಾಂಟ್ದು ಲಿಂಕ್ ಬೇಕು ಅಂತ ಅಂದರೆ ನೀವು ನನಗೆ ಕಲರ್ ಹೇಳಿ. ಮೋಸ್ಟ್ಲಿ ನನ್ನ ಹತ್ರ ಕಲರ್ಸು ಬ್ಲ್ಯಾಕ್ ಜಾಸ್ತಿ ಇರೋದ್ರಿಂದ ಕನ್ಫ್ಯೂಷನ್ ಆಗ್ಬೋದು. ಆದರೂ ನನಗೆ ಹೇಳಿ, ನಾನು ಕಳ್ಸೋದಕ್ಕೆ ಟ್ರೈ ಮಾಡ್ತೀನಿ ಅರ್ಥ ಮಾಡಿಕೊಂಡು. ಆ್ಯಂಡ್ ನನ್ನ ನೆಕ್ಸ್ಟ್ ಪ್ಯಾಂಟ್ ಸೇಮ್ ಡೆನಿಮ್. ಕಲರ್ ಮಾತ್ರ ಡಿಫ್ರೆನ್ಸ್ ಇದೆ 2. ಅದು ವೈಟ್, ಪ್ಯೂರ್ ವೈಟು. ಇದು ಬಂದು ಸ್ವಲ್ಪ ಬಾದಾಮ್ ಕಲರ್ ಇದೆ. ಇದು ನಾನಿನ್ನೂ ಯೂಸ್ ಮಾಡಿಲ್ಲ. ಇದಕ್ಕೂ ಅಷ್ಟೇ ಸೇಮ್ 6 ಪಾಕೆಟ್ಸ್ ಇದೆ. ಹಿಂದೆ ಇಲ್ಲೊಂದು, ಇಲ್ಲಿ ಟೋಟಲ್ 6 ಪಾಕೆಟ್ಸ್ ಇದೆ. ಡೆನಿಮ್ ಟೈಪು. ಇದು ಅಷ್ಟೇ ನಾನು ಸ್ಟಿಚ್ ಹಾಕ್ಸಿದ್ದೀನಿ. ಕೆಳಗಡೆ ತುಂಬ ಲೆಂತ್ ಇದ್ದಿದ್ದರಿಂದ ನಾನು ಸ್ಟಿಚ್ ಹಾಕಿಸ್ದೆ. ಈ ಥರ ಫಿಟ್
ಗೈಸ್ ಸಣ್ಣ ಇರೋರಿಗೆ ಮತ್ತು ಹೈಟ್ ಶಾರ್ಟ್ ಇರೋರ್ಗು ಚೆನ್ನಾಗಿ ಕಾಣುತ್ತೆ, ಹೈಟ್ ಟಾಲ್ ಇರೋರ್ಗೂ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಪ್ರೈಸ್ 700 ಸಮಥಿಂಗ್ ಏನೋ ಇತ್ತು ನಾನು ತಗೊಂಡಾಗ. ಆ್ಯಂಡ್ ನಾನು ಎಲ್ಲ ಕಮೆಂಟ್ಸ್ಗೂ ಆಲ್ಮೋಸ್ಟ್ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಮಾಡ್ತೀನಿ. ಸೊ ನಿಮಗೆ ಯಾವುದೇ ಪ್ಯಾಂಟ್ ಬೇಕು ಅಂದರೆ ನನಗೆ ಲಿಂಕಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ಪ್ಯಾಂಟ್ ಇದು ನೀವು ನೋಡಿರ್ತೀರ ಬ್ಲಾಗಲ್ಲಿ, ಈಗ ರೀಸೆಂಟಾಗಿ ಮುತ್ತತ್ತಿಗೆ ಹೋದಾಗ ನಾನು ಹಾಕಿದ್ದೆ ಇದು. ಸೊ ಇದು ನಾನೇ ಮ್ಯಾಚಿಂಗ್ ಮಾಡ್ಕೊಂಡಿದ್ದು, ನಾನು ಶರ್ಟ್ ಸಪ್ರೇಟ್ ತೊಗೊಂಡೆ ಮತ್ತು ಪ್ಯಾಂಟ್ ಸಪ್ರೇಟ್ ತೊಗೊಂಡಿದ್ದು. ಕಲರು ಮ್ಯಾಚ್ ಆಗಬೇಕು ಅಂದ್ಬಿಟ್ಟು ಇದನ್ನು ತೊಗೊಂಡೆ, ಈ ಕಲರ್ ಕಾರ್ಗೋ ತೊಗೊಂಡೆ ನಾನು. ಸೊ ಇದು ಅಷ್ಟೇ, ಇದು ಕಾರ್ಗೋ ಟೈಪು, ಪ್ಯೂರ್ ಕಾಟನ್ ಅಲ್ಲ, ಇದು ಸ್ಟ್ರೆಚಬಲ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಇದು ಕೊಟ್ಟಿದ್ದಾರೆ, ಮತ್ತು ಕಾಲ ಹತ್ರನೂ ನೀವು ನೋಡ್ಬೋದು, ಕಾಲ ಹತ್ರನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಇಷ್ಟ ಆಯಿತು ನನಗೆ ಇದು, ಈ ಪ್ಯಾಂಟು ಸಿಕ್ಕಾಬಳೆ ಇಷ್ಟ ಆಯಿತು. ನಾನು ತಗೊಳ್ಬೇಕಾದ್ರೆ ಔಟ್ ಆಫ್ ಸ್ಟಾಕ್ ಆಗಿತ್ತು, ಮತ್ತೆ ವೆಯ್ಟ್ ಮಾಡಿ ನಾನು ಇದನ್ನು ತಗೊಂಡೆ. ಆ್ಯಂಡ್ ಐ ಲವ್ ದಿಸ್ ಪ್ಯಾಂಟ್. ಸೊ ಇದ್ರದ್ದು ಪ್ರೈಸು 400 ಸಮಥಿಂಗ್ ಇತ್ತು, ಇವಾಗ ಎಷ್ಟಾಗಿದೆಯೋ ಗೊತ್ತಿಲ್ಲ, ಮೇ ಬಿ 300 ಆಗಿರಲ್ಲ, ಜಾಸ್ತಿನೇ ಆಗಿರೋದು ಅನ್ಕೊತೀನಿ. ಆ್ಯಂಡ್ 1 2 3 4 5 ಆಯಿತು. ನೆಕ್ಸ್ಟ್ ಹೋಗ್ಬಿಡೋಣ. ಇದು ತುಂಬ ಹಳೇದು, ಇದು ನಾನು ಮೀಶೋಲ್ಲಿ ತೊಗೊಂಡಿಲ್ಲ, ನಾನು ಹೊರಗಡೆ ಹೋಗಿದ್ದಾಗ ತೊಗೊಂಡಿದ್ದು. ಎಲ್ಲಿ ತೊಗೊಂಡೆ ಅಂತಲೂ ನನಗೆ ನೆನಪಿಲ್ಲ. ಇದ್ರದ್ದು ಪ್ರೈಸು 200, ಪ್ಯೂರ್ ಕಾಟನ್ನು. ಹಾಂ, ಮಾರ್ಕೆಟ್ಗೆ ಹೋಗಿದ್ವಲ್ಲ ಅಲ್ಲಿ ತೊಗೊಂಡಿದ್ದು ನಾನು. ನೋಡಿದ್ರೆ ಇದು ತುಂಬಾ ಇಷ್ಟ ಆಯಿತು, ಈ ಪ್ಯಾಂಟ್ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ತುಂಬ ಸಲ ವೇರ್ ಮಾಡಿದ್ದೀನಿ ನಾನು. 1-2-3 ಕೇಳ್ತಾಯಿದ್ರು ನನ್ನ ಹತ್ರ, ನನ್ನ ಫ್ರೆಂಡ್ಸೇ ಕೇಳ್ತಿದ್ರು ನೀನು ಎಲ್ಲಿ ತೊಗೊಂಡೆ, ನಾನು ತೊಗೊಳ್ಬೇಕು ಅಂತ ಹೇಳ್ತಾಯಿದ್ರು. ಇದು ಆನ್ಲೈನಲ್ಲಿ ಸಿಗೋದಿಲ್ಲ, ನನಗೆ ಇದೊಂದೇ ಪೀಸ್ ಇದ್ದಿದ್ದು. ಸೊ ತೊಗೊಳ್ಳೋಣ ಟ್ರೈ ಮಾಡಿದೆ. ಫಸ್ಟು ಕಾರ್ಗೋ ನಾನು ಟ್ರೈ ಮಾಡಿದ್ದು ಇದೇ ಫಸ್ಟು. ಇದಾದಮೇಲೆ ನನಗೆ ಕಾರ್ಗೋ ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಕಾರ್ಗೋಸ್ಗೆ ಹೋದೆ. ಆ್ಯಂಡ್ ಇದ್ರದ್ದು ಕಲರ್ ಬಂದು ಬ್ರೌನ್. ಸೊ ಎಸ್ ಗೈಸ್, ಇದು ನನ್ನ ಫೇವ್ರೆಟ್ ಪ್ಯಾಂಟ್. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಒನ್ ಬಂದು ಲೈಕಮ್ಮ. ಸೊ ನೆಕ್ಸ್ಟ್ ಒನ್ ಇದು ಆ ಕಾರ್ಗೋ ತೊಗೊಂಡ್ಮೇಲೆ, ಅಂದರೆ ಈ ಕಾರ್ಗೋ ತೊಗೊಂಡ್ಮೇಲೆ ನಾನು ನೆಕ್ಸ್ಟ್ ತೊಗೊಂಡಿದ್ದೆ ಇದನ್ನ ನಾನು ಮೀಶೋಲ್ಲೇ ತೊಗೊಂಡಿದ್ದು. ತುಂಬ ಅಫೋರ್ಡಬಲ್ ರೇಟಲ್ಲಿ ಸಿಕ್ತು. ನಾನು ಅಪ್ಪು ಬರ್ತಡೆಗೆ ಅಂತ ತೊಗೊಂಡಿದ್ದು. ಎಸ್, ಇದು ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಸಲ ವೇರ್ ಮಾಡಿದ್ದೀನಿ. ಆ್ಯಂಡ್ ನನಗೂ ಇಷ್ಟ ಆಯಿತು. ಪ್ಯಾಂಟು ಸ್ಟ್ರೆಚಬಲ್ ಇದೆ. ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ, ಮೇ ಬಿ ಇವಾಗ ಲಿಂಕ್ ಸಿಗೋದು ಡೌಟೇ, ಬಟ್ ಟ್ರೈ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಎಲ್ಲದಕ್ಕೂ ನಿಮಗೆ ಲಿಂಕ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಯಾವುದೇ ಸಿಗುತ್ತೋ ಅದು ಎಲ್ಲದಕ್ಕೂ ಲಿಂಕ್ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ನನ್ನ ಹತ್ರ ಆಲ್ಮೋಸ್ಟ್ ಇರೋದೇ ಕಾರ್ಗೋಸ್ ಎಲ್ಲ. ಸೊ ನನ್ನ ನೆಕ್ಸ್ಟ್ ಪ್ಯಾಂಟ್ ಇದು ಅಷ್ಟೇ, ಇದನ್ನು ಅಷ್ಟೇ. ನಾನು ಆ ಪ್ಯಾಂಟ್ ತೊಗೊಂಡಾಗಲೇ ಇದನ್ನು ತೊಗೊಂಡಿದ್ದು. ಇದಕ್ಕೂ ಸೇಮ್ ನೋಡಿ, ಇಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಇಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಲೈಕ್ ಇಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು. ಇದೆಲ್ಲ ಕೊರಿಯನ್ ಟೈಪ್ ಪ್ಯಾಂಟ್ಸು, ನನಗೆ ತುಂಬ ಇಷ್ಟ ಕೊರಿಯನ್ಸ್ ತಂದರೆ. ಸೊ ಇದ್ರದ್ದು ಅಷ್ಟೇ 400 ಸಮಥಿಂಗ್ ಏನೋ ಇತ್ತು. ಸೊ ಇದೊಂದು ಕಾರ್ಗೋ. ಇದನ್ನ ನೀವು ಎಷ್ಟು ಬೇಕೋ, ಏನು ಗೊತ್ತಾ, ಇದು ನೋಡೋದಕ್ಕೆ ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ ಈ ಕಡೆ, ಬಟ್ ಇಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಎಷ್ಟು ಬೇಕೋ ನಿಮಗೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆವಾಗ ತುಂಬ ಚೆನ್ನಾಗಿ ಫಿಟ್ಟಾಗಿ ಬರುತ್ತೆ ನೋಡಿ, ಫಿಟ್ಟಾಗಿ ಬರುತ್ತೆ. ನಿಮಗೆ ಎಷ್ಟು ಇನ್ನೂ ಸಣ್ಣ ಬೇಕಾದ್ರೂ ಮಾಡ್ಕೋಬೋದು, ಅಷ್ಟು ಫಿಟ್ ಮಾಡ್ಕೊಳ್ಬೋದು. ಇಲ್ಲ ಆಗಲ್ಲ ಅಂದರೆ ಹಾಗೆ ಬಿಡ್ತೀರಂದರೆ ಹಾಗೇನೂ ಹಾಕ್ಕೊಳ್ಬೋದು. ಸೊ 2 in 1 ಒಂಥರ ಇದು. ಸೊ ಎಸ್, ಇದೊಂದು ಮಳೇಲಿ ನೆನ್ಕೊಂಡು ಬಂದವಳೆ ಸ್ಟುಪಿಡ್ ಗರ್ಲ್. ನಮ್ಮ ಲೈಕ ನೋಡಿ, ಹೋಗ್ಬಿಟ್ಟು ಅವಳಿಗೆ ಮಳೆ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ನೆನ್ಕೊಂಡು ಬಂದವಳೆ. ಹೆಂಗೆ ಮಾಡು ಮಗಳೇ ಎಷ್ಟೇ ತರಲೆ ಮಾಡಿದ್ರು ಸುಮ್ಮನೆ ಇರ್ತಾಳೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಇದು ಜೀನ್ಸು ಬ್ಲ್ಯಾಕ್ ಕಲರ್.
ಇದ್ರದ್ದು ಪ್ರೈಸು 300 ಸಮಥಿಂಗ್ ಇತ್ತು. ನಾನು ತೊಗೊಂಡು ಆಲ್ಮೋಸ್ಟ್ 6 ಮಂತ್ಸ್ ಏನೋ ಆಯಿತು ನಾನು ತೊಗೊಂಡು. ಇದುವರೆಗೂ ಒಂದು ಸಲ ಅಷ್ಟೇ ಯೂಸ್ ಮಾಡಿರೋದು, ಯಾಕಂದರೆ ಫಿಟ್ಟಿಕ್ಕಿಲ್ಲ, ಇದು ಫಿಟ್ ಮಾಡಿಸ್ಬೇಕು. ಆ್ಯಂಡ್ ಎಸ್, ಡ್ರೆಸ್ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಗೈಸ್. ಬೇಗ ಹೋಗಬೇಕು, ಇಲ್ಲಾಂದರೆ ಅಪ್ಪು ಇಲ್ಲಿಗೆ ಬಂದುಬಿಡ್ತಾನೆ, ಬೇಜಾರು ಮಾಡ್ಕೊಬೇಕು. ಸೊ ಹತ್ರ ಬ್ಲ್ಯಾಕೇ ಜಾಸ್ತಿ ಇರೋದು, ಯಾಕಂದರೆ ನನಗೆ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ. ಬ್ಲ್ಯಾಕ್ ಡ್ರೆಸ್ಸು ಏನೇ ಆಗಿರ್ಬೋದು ನಂಗೆ ಬ್ಲ್ಯಾಕಲ್ಲೇ ತುಂಬಾ ಇಷ್ಟ. ಬ್ಲ್ಯಾಕೇ ಜಾಸ್ತಿ ನೋಡ್ತೀನಿ. ಅದು ಇತ್ತೀಚೆಗೆ ಮಾತ್ರ ಬೇರೆ ಬೇರೆ ಕಲರ್ ಟ್ರೈ ಮಾಡ್ತಾ ಇರೋದು, ಸೆಟ್ ಆಗುತ್ತೋ ಇಲ್ವೋ ನನಗೆ ಅಂದ್ಬಿಟ್ಟು. ಸೊ ಇದು ನಾನು ತುಂಬ ಸಲ ವೇರ್ ಮಾಡಿದ್ದೀನಿ, ಅಷ್ಟು ಇಷ್ಟ ನನಗೆ. ಇದು ಎಷ್ಟು ಬೇಕಾದರೂ ಸ್ಟಿಚ್ ಮಾಡ್ಕೊಳ್ಬೋದು, ಸ್ಟ್ರೆಚಬಲ್ ಇದೆ. ಆ್ಯಂಡ್ ಇದ್ರದ್ದು ಪಾಕೆಟ್ 2 ಪಾಕೆಟ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಕೆಳಗಡೆ ಈ ಥರ ದಾರ ಕೊಟ್ಟಿದ್ದಾರೆ, ಕಟ್ಕೊಳ್ಬೋದು. ಇದ್ರದ್ದು ಪ್ರೈಸು 500. ನಾನು ನ್ಯೂ ಇಯರ್ಗೆ ತೊಗೊಂಡಿದ್ದು ಹಾಕೊಳ್ಳೋಣ ಅಂದ್ಬಿಟ್ಟು, ಬಟ್ ಅದೇನೇನೋ ಆಯಿತು, ಹಾಕೊಳ್ಳೋದಕ್ಕಾಗಿಲ್ಲ. ಇದೊಂದು ಇಲ್ಲ ನ್ಯೂ ಇಯರ್ಗೆ ನಾನು ಹಾಕೊಳ್ಳೋಣ ಅಂತ ತಗೊಂಡೆ, ಬಟ್ ನ್ಯೂ ಇಯರ್ ಎಲ್ಲ ಆದಮೇಲೆ ಇದು ಬಂತು. ಅಂದರೆ ಜಾನ್ ಫಸ್ಟ್ ನೈಟ್ ಬಂದಿದ್ದು ನನಗೆ. ಆಮೇಲೆ ನಾನು ಹಾಕೊಳ್ಳೋಕ್ಕೆ ಆಗಲಿಲ್ಲ, ಬಿಕಾಸ್ ಸಮ್ ಪ್ರಾಬ್ಲಮ್ಸ್ ಇಂದ. ಆ್ಯಂಡ್ ಮತ್ತೆ ನಾನು ಇದನ್ನು ವೇರ್ ಮಾಡಿದ್ದು ಒಂದು ಸ್ವಲ್ಪ ತಿಂಗಳಾದಮೇಲೆ. ಅಲ್ಲಿವರೆಗೂ ಏನು ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಇದ್ರಲ್ಲಿ ನನಗೆ ಇಷ್ಟ ಆಗಿದೆ ಏನಂದರೆ ಇದ್ರದ್ದು ಪಾಕೆಟ್ಸ್ ನೋಡಿ ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ. ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದು ನಾನು 500 ಸಮಥಿಂಗ್ ಕೊಟ್ಟೆ. ಇದಕ್ಕೆ ಎಷ್ಟು ಚೆಂದ ಕೊಟ್ಟಿದ್ದಾರೆ ನೋಡಿ. ಇದು ರ್ಯಾಂಡಮ್ ಆಗಿ ನಾನು ಆರ್ಡ್ರ್ ಮಾಡಿದ್ದು, ತೊಗೊಳ್ಬೇಕು ಅಂತೆಲ್ಲ ಏನು ಆರ್ಡ್ರ್ ಮಾಡಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಹೇಳೋದು ಮರ್ತೋದೆ, ಇದೂ ಅಷ್ಟೇ, ಇದೂ ಕಾಟನ್ ಅಲ್ಲ, ಮೇ ಬಿ ಫ್ಯಾಬ್ರಿಕ್ ಅನ್ಕೊತೀನಿ. ಸೊ ಇದೂ ಸೇಮು, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಸ್ಪೆಷಲ್ ಏನಂತಂದರೆ ಈ ಕಡೆನೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಪ್ಲಸ್ ಈ ಕಡೆನೂ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ ಥರ ಎರಡು ಸೈಡು ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ಪ್ಯಾಂಟು ಬರೀ 2 ಪಾಕೆಟ್ ಮಾತ್ರ ಕೊಟ್ಟಿದ್ದಾರೆ, ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು 2 ಪಾಕೆಟ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಕಾರ್ಗೋಸಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್. ನಾನು ವೇರೇ ಮಾಡಿಲ್ಲ, ಈ ಪ್ಯಾಂಟ್ನ ವೇರ್ ಮಾಡಬೇಕು, ನೋಡೋಣ ಅದ್ರ ಸ್ಪೆಷಲ್ ಇವೆಂಟ್ ಇದ್ದಾಗ. ಇಲ್ಲ, ಅಕ್ಕನ ಬರ್ತಡೇ ದಿನ ನಾನು ಇದನ್ನು ವೇರ್ ಮಾಡಿದ್ದೆ. ಸಾರಿ, ಅಕ್ಕನ ಬರ್ತಡೇಗೆ ನಾನು ಇದನ್ನು ವೇರ್ ಮಾಡಿದ್ದೆ. ಫುಲ್ ಬ್ಲ್ಯಾಕ್ ಶರ್ಟ್ ವಿತ್ ಬ್ಲ್ಯಾಕ್ ಕಾರ್ಗೋ ವೇರ್ ಮಾಡಿದ್ದೆ. ಅದೇ ಫಸ್ಟ್ ಟೈಮ್ ನಾನು ಇದನ್ನು ವೇರ್ ಮಾಡಿದ್ದು. ಬಟ್ ಏನಂದರೆ ಸ್ವಲ್ಪ ಉದ್ದ ಇದೆ, ನಾನು ಬೇರೆ ಸ್ವಲ್ಪ ಕುಳ್ಳಿ ಇದ್ದೀನಲ್ಲ. ಸೊ ಎಸ್, ಇಷ್ಟೇ ಗೈಸ್ ನನ್ನ ಕಾರ್ಗೋಸ್ ಕಲೆಕ್ಷನ್ಸ್ ಇಷ್ಟೇ. ಕಾರ್ಗೋಸ್ ಮೀನ್ಸ್ ನಾನು ಜೀನ್ಸ್ ಅಷ್ಟು ತೊಗೊಳೋದಿಲ್ಲ, 1, 2 ಇಲ್ಲ 3 ಅಷ್ಟೇ ಇರೋದು ನನ್ನ ಹತ್ರ ಜೀನ್ಸು. ಅದನ್ನು ಬಿಟ್ಟರೆ ಡೆನಿಮ್ಮು ಕಾರ್ಗೋ ಎರಡೇ ನನಗೆ ತುಂಬ ಕ್ರೇಜು, ಅದೆರಡ್ರ ಮೇಲೆ. ಆ್ಯಂಡ್ ಇದು ನನ್ನ ನೆಕ್ಸ್ಟ್. ಸೊ ಎಸ್ ಗೈಸ್, ಇಷ್ಟು ನನ್ನ ಒಂದು ಮೀಶೋ ಬಾಟಮ್ ವೇರ್ ಕಲೆಕ್ಷನ್ನು, ಜೀನ್ಸು, ಕಾರ್ಗೋಸು ಮತ್ತು ಡೆನಿಮು, ಇಷ್ಟು ನಾನು ಇದನ್ನು ಮಾಡಿದ್ದೀನಿ. ಆ್ಯಂಡ್ ಇನ್ನೂ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು, ಹಾಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಯಾವುದೇ ಪ್ಯಾಂಟ್ದು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಆ್ಯಂಡ್ ನನಗೆ ಗೊತ್ತಾಗಲಿಲ್ಲ ಅಂತಂದರೆ, ನನಗೆ ಬ್ಲ್ಯಾಕಲ್ಲೇ ಜಾಸ್ತಿ ಇದೆ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್ ಆಗ್ತೀನಿ. ಸೊ 1, 2, 3 ಅಂತ ಹೇಳ್ತಾ ಹೋಗಿ, ಆವಾಗ ನನಗೆ ನಾನು ವೀಡಿಯೋದಲ್ಲಿ ನೋಡಿಬಿಟ್ಟು ನಿಮ್ಗೆ ಯಾವ್ದು ಬೇಕು ಅಂದ್ಬಿಟ್ಟು ಕಮೆಂಟಲ್ಲಿ ಲಿಂಕ್ನ ಕಳಿಸ್ತೀನಿ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಬಾಯ್. ಅಚ್ಚು ಆಲ್ವೇಸ್ ಲವ್ಸ್ ಯು.